ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಟು ಎಪಿಸೋಡ್ 4 ಆಫ್ ಅರ್ಷೀಸ್ ವ್ಲಾಗ್ಸ್. ಇವತ್ತಿನ ಲಾಗು ಡೆಕಾಥ್ಲಾನ್ ಶಾಪಿಂಗ್. ಸೊ ನಾನು ನೈಟ್ ಊಟಕ್ಕೆ ಎಣ್ಗಾಯಿ ಮತ್ತು ಚಪಾತಿ ಮಾಡಬೇಕು ಅಂತ ಕಾಲ್ಸಿಟ್ಟಿದ್ದೀನಿ. ಒಂದು ಬದಲಿ ಅಂತ ಕಾಯ್ತಾ ಇದ್ದೀನಿ. ಹೊಸದ್ಬಿಟ್ಟು ತಿಂದು ಸೀದಾ ಡೆಕಾಥ್ಲಾನ್ ಕಡೆಗೆ ನಮ್ಮ ಪಯಣ. ನಾವು ಯೂಶ್ವಲಿ ಚಪಾತಿ ಮಾಡಿದಾಗೆಲ್ಲ ಎಗ್ ರೋಲ್ ಮಾಡ್ಕೊತೀವಿ, ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ನಂಗೆ ಇಷ್ಟ ಆದ ಆ್ಯಕ್ಚುಲಿ, ಅದಕ್ಕೋಸ್ಕರನೇ ಮಾಡ್ಕೊಳ್ಳೋದು. ನನಗೆ ಮೊದಲು ನನ್ನ ಮೊದಲು ಎಂದು ಮಾಡ್ಕೊತಿರ್ಲಿಲ್ಲ, ಇವನೇ ನಂಗೆ ರೆಸಿಪಿ ಹೇಳ್ಕೊಟ್ಟಿದ್ದು. ಸೊ ಇದು ಸಿಂಪಲ್, ಫುಲ್ ಸಿಂಪಲ್ ರೆಸಿಪಿ. ಅದಕ್ಕೆ ಜಸ್ಟು ನಿಮಗೆ ಎಷ್ಟು ಸ್ಪೈಸಿ ಬೇಕೋ ಅಷ್ಟು ಹಸಿರುಗಾಯಿ ಹಾಕ್ಕೊಳ್ಳಿ, ಅಂದರೆ ಸಣ್ಣಗೆ ಚಾಪ್ ಮಾಡಿಕೊಳ್ಳಿ. ಮತ್ತು ಆನಿಯನ್ ಕೂಡ ಅದು ಉದ್ದಕ್ಕೆ ಸಣ್ಣಗೆ ಚಾಪ್ ಮಾಡಬೇಕು. ತೋರಿಸ್ಕೊಡ್ತೀನಿ ನಿಮಗೆ ಅಂತ. ನೋಡಿ, ಆನಿಯನ್ನ ಈ ಥರ ಕಟ್ ಮಾಡಬೇಕು. ಅಂದರೆ ಯೂಶ್ವಲಿ ನಾವು ಹಿಂಗೆ ಕಟ್ ಮಾಡ್ತೀವಲ್ವ, ಸೊ ಈ ಥರ ಕಟ್ ಮಾಡಬೇಕು. ಈ ಥರ ಕಟ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಉದ್ದಕ್ಕೆ ಸಣ್ಣಗೆ ಬರಬೇಕದು. ಇದ್ರೊಳಗೆ ಜಸ್ಟ್ ಆನಿಯನ್ನು ಮತ್ತು ಹಸಿರುಗಾಯಿ ಮತ್ತು ಚಪಾತಿ ಮತ್ತು ಎಗ್ ಇಷ್ಟೇ ಬೇಕಿರೋದು. ಒಂದು ಎಗ್ರೊಳಗೆ 2 ಎಗ್ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್. ಮತ್ತು ಸಾಸ್ ಹಾಕೊಂಡ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಇಟ್ ಡಿಪೆಂಡ್ಸ್, ನಿಮ್ಮ ಇಷ್ಟ ಅದು. ಹಾಕ್ಕೊಂಡಿಲ್ಲ ಅಂದರೆ ಓಕೆ, ಬಟ್ ಸಾಸ್ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಬಂದ ಆಫೀಸಿಂದ ಮೇನ್ ಗೇಟ್ ಹಾಕಕ್ಕೆ ವಾಪಸ್ ಹೋಗ್ತಾವೆ. ಇವಾಗ ಎಗ್ ರೋಲ್ ಮಾಡೋಕ್ಕೆ ಚಪಾತಿ ಬಸ್ಕೊತಾ ಇದ್ದೀನಿ. ನಾನು ಚಪಾತಿ ಯಾವ ರೌಂಡಿಗೆ ಬರಲ್ಲ, ಬಟ್ ಯಾವ ಶೇಪ್ ಇದ್ದರೆ ಇನ್ನೂ ಟೇಸ್ಟ್ ಚೆನ್ನಾಗಿರ್ಬೇಕಲ್ವ, ಅಷ್ಟೇ. ಚಪಾತಿ ಬೇಯಿಸ್ತಾವಣೆ ಇವನು. ನಂದು ಹೊಸ್ತಿದ್ದಾಯಿತು, ಇವಾಗ ಚಪಾತಿ ಬೇಯಿಸ್ತಾವಣೆ. ಸೊ ಲಾಸ್ಟಿಗೆ ಇನ್ನೊಂದು 2 ಇರ್ತಾವಲ್ಲ ಚಪಾತೀಸು, ಆವಾಗ ಹೇಳ್ತೀನಿ ಎಗ್ ರೋಲ್ ಮಾಡೋದು ಹೆಂಗೆ ಅಂತ ನಿಮಗೆ. ನಾನು ಎಗ್ ರೋಲಿಗೆ ಮೊಟ್ಟೆ ಹೊಡೆದು ಹಾಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ, ಸ್ವಲ್ಪ ಖಾರದ ಪುಡಿ ಹಾಕಬೇಕು. ನೋಡಿ, ಇದನ್ನು ನೀಟಾಗಿ ಈಗ ಮಿಕ್ಸ್ ಮಾಡ್ಕೋಬೇಕು. ಸೊ ಇವಾಗ ಚಪಾತಿ ಬೆಂದೈತೆ ಆಲ್ಮೋಸ್ಟು. ಸಣ್ಣ ಉರಿಯಲ್ಲಿ ನೀವು ಉಪ್ಪು ಹಾಕೋಬೇಕಿಲ್ಲ, ಚಪಾತಿ ಸೀದೋಗ್ಬಿಡುತ್ತೆ. ಇವಾಗ ಎಗ್ ಹಾಕೋಣ ಇದ್ರ ಮೇಲೆ. ಇವಾಗ ಹಾಕ್ಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ, ಎಲ್ಲ ಕಡೆ ಆಗಬೇಕಲ್ಲ. ಸ್ವಲ್ಪ ಉರಿ ಜೋರು ಮಾಡಿ ನಿಧಾನಕ್ಕೆ ಇದನ್ನು ಸೈಡಲ್ಲಿ ಕಲಿತಾ ಆಗೋಣ. ಎಲ್ಲ ಕಡೆ ಆಲ್ಮೋಸ್ಟ್ ಫುಲ್ಲು ಸ್ಪ್ರೆಡ್ ಆಗಲ್ಲ, ನನ್ನ ಹತ್ರ ಜಾಸ್ತಿ, ಒಂದೊಂದು ಹತ್ರ ಕಡಿಮೆ ಸ್ಪ್ರೆಡ್ ಆಗುತ್ತೈತಿ. ಇವಾಗ ನಿಧಾನಕ್ಕೆ ತಿರುವಾಕಬೇಕು. ಇವಾಗ ಸ್ವಲ್ಪ ಉರಿ ಜೋರು ಮಾಡಿ ನೀಟಾಗಿ ಎಗ್ ಬೇಯುತ್ತೆ. ಸೊ ಈ ಥರ ಕಾಣುತ್ತೆ ತಿರುವಾಕಿದ ಮೇಲೆ. ಇವಾಗ ಇದು ಬೆಂದಿದೆ ನೀಟಾಗಿ. ಇದಂತ ಹೊತ್ತು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಇದಕ್ಕೆ ಇವಾಗ ಅವಲ್ಲೇ ನೀವು ಆನಿಯನ್ ಮತ್ತು ಸೋಯಾ ಕೊಯ್ದಿಟ್ಕೊಂಡಿರ್ತೀರಲ್ಲ, ಅದನ್ನು ಹೀಗೆ ಸ್ಪ್ರೆಡ್ ಮಾಡ್ಕೋಬೇಕು. ಆಮೇಲೆ ಸೋಯಾ ಕೂಡ ಅಲ್ಲಲ್ಲೇ ಸ್ಪೈಸಿ ಆಗಿದ್ರೆ ಚೆನ್ನಾಗಿರುತ್ತೆ. ಆಯಿತು. ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು ಚೂರಷ್ಟೇ, ಆಮೇಲೆ ಸ್ವಲ್ಪ ಖಾರದ ಪುಡಿ, ಇವಾಗ ಸಾಸ್ ಬೇಕು ಅಂದರೆ ಹಾಕ್ಕೊಳ್ಳಿ. ಸಾಸ್ ಹಾಕೊಂಡ್ರೆ ಚೆನ್ನಾಗಿರೋದು, ನೋಡ್ಕೊಂಡು ಹಾಕ್ಕೊಳ್ಳಿ. ತುಂಬ ಹಾಕ್ಕೊಳ್ಳಿ, ಹುಳಿ ಹುಳಿ ಹಾಕ್ಬಿಡುತ್ತೆ. ಆಯಿತು, ಸಾಕು. ಇದನ್ನು ಇವಾಗ ರೋಲ್ ಮಾಡಿದ್ರೆ ಎಗ್ ರೋಲ್ ರೆಡಿ. ಅಷ್ಟೇ, ಇದನ್ನು ಇವಾಗ ಹಿಡ್ಕೊಂಡು ತಿನ್ನೋದು ಅಷ್ಟೇ. ನಾವು ಇವಾಗ ಡೆಕಾಥ್ಲಾನ್ಗೆ ಹೋಗ್ಬೇಕು ಅಂತ ಹೊರಟಿದ್ದೀವಿ, ಹೋಗಬೇಕು. ಇಲ್ಲಿ ಇದೊಂದು ಚೆನ್ನಾಗಿದೆ, ಸೆಕ್ಯೂರಿಟಿ ಚೆನ್ನಾಗಿದೆ. ಮೇನ್ ಗೇಟ್ ಇನ್ನೊಂದಿದೆ, ಅಲ್ಲಿ ಸೆಕ್ಯೂರಿಟಿ ಇರ್ತಾರೆ ಯಾವಾಗಲೂ. ನೋಡ್ತಿರ್ಬೋದು ನೀವು, ಇದೇ ಮೇನ್ ಗೇಟ್. ಈ ರೋಡ್ ಯಾವಾಗಲೂ ನಾವು ಬರೋ ಟೈಮಿಗೆ ಕರೆಕ್ಟಾಗಿ ಸಿಗ್ತದೆ. ಇರೋದ್ರಲ್ಲೆಲ್ಲ ಟ್ರಾಫಿಕ್ ತುಂಬ ಇರೋ ರೋಡ್ ಅಂದರೆ ಇದೆ. ಎಲ್ಲೂ ನೋಡಿಲ್ಲ ಈ ರೋಡು ಟ್ರಾಫಿಕ್ ಇಲ್ಲದ್ದು ದಿನ. ಯಾವಾಗಲೂ ಟ್ರಾಫಿಕ್ ಇರುತ್ತೆ ಎನಿ ಟೈಮ್. ವರ್ಸ್ಟ್ ರೋಡ್ ಅಂದರೆ ಇದೆ. ಬೆಂಗಳೂರಲ್ಲಿ ನಿಮಗೆ ಡೆಸ್ಟಿನೇಷನ್ ದೂರ ಇರಲ್ಲ, ಆದರೆ ಹೋಗೋ ರೋಡ್ ಇರುತ್ತಲ್ಲ, ಅದು ಟ್ರಾಫಿಕ್ ಇರುತ್ತೆ ಯಾವಾಗಲೂ. ಅದಕ್ಕೆ ನಿಮಗೆ ಸ್ವಲ್ಪ ದೂರ ಇರೋದು ತುಂಬ ದೂರ ಅಂತ ಅನಿಸುತ್ತೆ ಬೆಂಗಳೂರಲ್ಲಿ. ಸೊ ಇವಾಗ ತಾನೇ ಬಂದ್ವಿ ಡೆಕಾಥ್ಲಾನಿಗೆ. ನೋಡ್ತಾ ಇದ್ದೀವಿ ಏನೇನು ತೊಗೋಬೇಕು ಅಂತ. ಶೂಸು ಆಲ್ರೆಡಿ ಬುಕ್ ಮಾಡಿದ್ವಿ, ಅದು ನಿಸ್ಕೊಂಡು ಹೋಗೋದಷ್ಟೇ. ಬಟ್ ಮತ್ತೆ ಇನ್ನೇನು ಬೇಕು ಅಂತ ನೋಡಬೇಕು. ಟ್ರೆಕ್ಕಿಂಗಿಗೆ ಇರ್ಬೋದು ಇವೆಲ್ಲ ಟ್ರೆಕ್ಕಿಂಗ್ ಶೂಸು. ಡಿಪೆಂಡ್ಸ್ ಯಾವ ಪ್ರೈಸಿಗೆ ಬೇಕು, ಅವೆಲ್ಲ ಪ್ರೈಸ್ಗೂ ಅವೈಲೇಬಲ್ ಇದೆ. 1000ಇಂದ ಟಿಲ್ 12,000ವರೆಗೂ ನಿಮ್ಮ ಪ್ರಿಫರೆನ್ಸ್ ಯಾವ್ದು ಬೇಕಾದ್ರೂ ತಗೋಬೋದು.
ರೈನ್ ಕೋಟು ಡೆಕಾತ್ಲಾನಲ್ಲಿ ತೊಗೊಳ್ಳೋದೇ ಬೆಸ್ಟ್ ಅನಿಸುತ್ತೆ. ಅಂದರೆ ಸ್ವಲ್ಪ ಪ್ರೈಸ್ ಜಾಸ್ತಿನೇ ಇರುತ್ತೆ, ಆದರೆ ಏನಂದರೆ ಲೈಟ್ ವೆಯ್ಟ್ ಇರುತ್ತೆ. ಯೂಶಲಿ ರೈನ್ ಕೋಟ್ ಲೈಟ್ ವೆಯ್ಟ್ ಇದ್ದರೆ ಬೆಸ್ಟ್. ಅದು ಆನ್ಲೈನಲ್ಲೆಲ್ಲ ತುಂಬ ವೆಯ್ಟ್ ಇರುತ್ತೆ, ಕಡಿಮೆಗೆ ಸಿಕ್ಕಿದ್ರು ನೋಡ್ಕೊಂಡು ತೊಗೋಬೇಕು ರೈನ್ ಕೋಟ್ ತೊಗೋಬೇಕಾದ್ರೆ. ನೋಡಿ ಶೂಸು ಟ್ರೈ ಮಾಡ್ತಾವನೆ ಯಾವ ಸೈಜು ಅಂತ. ನನಗೆ ಬುಕ್ ಮಾಡಿದ್ದೆ ಶೂಸು, ನಾನು ಆಲ್ರೆಡಿ ಸೈಜ್ ಗೊತ್ತಿತ್ತು ನನಗೆ. ಅಂದರೆ ಯೂಶಲಿ ಒಂದು ಸೈಜ್ ದೊಡ್ಡದೇ ತೊಗೋಬೇಕಂದ್ರೆ ಸಾಕ್ಸ್ ಹಾಕೊಂಡಾಗ ನಿಮಗೆ ಕರೆಕ್ಟಾಗಿ ಫಿಟ್ ಆಗಬೇಕಂದ್ರೆ ಒಂದು ಸೈಜ್ ದೊಡ್ಡದೇ ಇರಬೇಕು. ಅವನು ಸೈಜ್ ನೋಡ್ತಾ ಇದ್ದಾನೆ ಯಾವುದಾಗುತ್ತೆ ಅಂತ. ಚೆಕ್ ಮಾಡ್ತಾ ಇದ್ದಾನೆ ಕಂಫರ್ಟಬಲ್ ಇದೆಯಾ ಇಲ್ವಾ ಅಂತ. ಶೂಸ್ ಕಂಫರ್ಟಬಲ್ ಆಯಿತಾ? ಒಂದು ಸೈಜ್ ದೊಡ್ಡದೇ ತಾನೆ. ನಿಮಗೆ ಸ್ಪೋರ್ಟ್ಸ್ಗೆ ಟ್ರೆಕ್ಕಿಂಗಿಗೆ ಏನೇ ಬೇಕಂದರೂ ಡೆಕಾಥ್ಲಾನ್ ಇಸ್ ದ ಬೆಸ್ಟ್ ಆಪ್ಷನ್. ಕ್ವಾಲಿಟಿ ಚೆನ್ನಾಗಿರುತ್ತೆ, ವರ್ತಿರುತ್ತೆ ದುಡ್ಡಿಗೆ. ಅಪ್ ತಗೋಣ ಅಂತ ನೋಡ್ತಾ ಇದ್ದೀನಿ. ಕಲರ್ ಇದ್ದಾವೆ, ಯಾವ್ದು ತೊಗೋಬೇಕು ಅಂತ ನೋಡಬೇಕು. ಈ ಕಲರ್ ಒಂಥರ ಚೆನ್ನಾಗಿದೆ ಅನಿಸ್ತು, ನೋಡ್ತೀನಿ ಹಾಕ್ಕೊಂಡು ಚೆನ್ನಾಗೈತೆ ಅನ್ಸರೆ ತಾಂತೀನಿ. ನೋಡ್ತಿರ್ಬೋದು ನಾನು ಟ್ರೈ ಮಾಡ್ತಾ ಇದ್ದೀನಿ. ಇಟ್ ಈಸ್ ನೈಸ್ ಆ್ಯಕ್ಚುಲಿ, ಲುಕಿಂಗ್ ಗುಡ್. ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ. ಇನ್ನೊಂದು ಕಲರ್ ಟ್ರೈ ಮಾಡ್ತೀನಿ. ಈ ಕಲರ್ ಸ್ವಲ್ಪ ಯೂನಿಕ್ ಅನ್ನಿಸ್ತು ನನಗೆ. ಚೆನ್ನಾಗಿದೆಯೋ ಚೆನ್ನಾಗಿಲ್ಲ ಗೊತ್ತಾಗ್ತಾ ಇಲ್ಲ. ಇದೇ ಕಲರು ಏನಕ್ಕಂದು ಹಾಕಂತೀನಿ ನೋಡಿ. ಚೆನ್ನಾಗೈತೆ ಚೆನ್ನಾಗಿಲ್ವ ಆಯಿತಾ? ಹೆಂಗೈತೆ? ಸಂಘ ಟೊಪ್ಪಿ ಅಂತೆ ನೋಡು ಎಷ್ಟೈತೆ ಸಾಕ್ಸು. ಸಾಕ್ಸ್ ಏನಕ್ಕೆ ಇವಾಗ? ಒನ್ ಕಂಫರ್ಟಬಲ್. ಎಷ್ಟಿದು? 600 ರೂಪಾಯಿ, 2ರಿಂದ 2 ಜೊತೆ ಇದಾವ? ಬಟ್ ವಾಮ್ ಐತಾ ನಿಜವಾಗ್ಲೂ ಇದು? ಎಲ್ಲಿ ವಾಮ್ ಐತಿದು? ತೆಳ್ಳಗೈತೆ. ಅದೇ ಬಿಗ್ಗೈತಲ್ಲ ಮನೆಯಲ್ಲಿ ಇರೋದು, ಅದು ಫುಲ್ಲು ದಪ್ಪ ಇದೆ. ಅದು ಒಂದೇ ಜೊತೆ ಇರೋದದು, ಅಂದರೆ ಅದು ಸಿಕ್ಕಾಪಟ್ಟೆ ದಪ್ಪ ಐತೆ. ಇದು ಮೇ ಬಿ ಕಂಫರ್ಟಬಲ್ ಐತೆ, ನಾವು ನೋಡಬೇಕು. ಇದೆಷ್ಟು? 1000? ಜಾಸ್ತಿ ಹೋದಂಗೆಲ್ಲ ತೆಳ್ಳಗಿರ್ತವೆ ಮ್ಯೂಸಿಕ್. ಬಟ್ ಅದೇ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಷ್ಟೆ. ಇದರಲ್ಲೆಲ್ಲ ಬೆಸ್ಟ್ ಅನಿಸಿತ್ತಂದರೆ ಅಂದರೆ ನಿಮಗೆ ಪ್ರೈಸೂ ಮೀಡಿಯಮ್ ಇರಬೇಕು, ಮತ್ತು ಇದು ತೊಗೊಳೋಕ್ಕೂ ಸ್ವಲ್ಪ ಓಕೆ ವರ್ತಿರಬೇಕು ಅಂತ ಅಂದರೆ ಇದಂತ ಅನ್ನಿಸ್ತು. ಸೊ ಇದು 4999. ಅಂದರೆ ಎಲ್ಲ ನೀವು ದೊಡ್ಡ ಟ್ರಕ್ಕಿಗೂ ಹಾಕೋಬೋದು, ಚಿಕ್ಕ ಟ್ರಕ್ಕಿಗೂ ಎಲ್ಲದಕ್ಕೂ ಯೂಸ್ ಮಾಡೋದಕ್ಕೆ ಬೆಸ್ಟ್ ಆಪ್ಷನ್ ಇದು. ಸ್ವಲ್ಪ ನೀವು ಕಾಸ್ಟ್ಲಿಗೆ ಹೋಗ್ತೀನಿ ಅಂದರೆ ಯು ಕ್ಯಾನ್ ಗೋ ವಿತ್ 11,999. ಆ್ಯಕ್ಚುಲಿ ಸಕ್ಕತ್ತಾಗಿದೆ ಶೂ. ದಿಸ್ ಒನ್ ಈ ಟೋಪಿ ಟ್ರೈ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದೀನಿ, ಡಿಫ್ರೆಂಟಾಗೈತೆ ಅಂತ. ಚೆನ್ನಾಯ್ತಲ್ಲ? ಏನು ಸ್ಕಿಪ್ಪಿಂಗ್ ತಗೊಬೇಕು ಅಂತ ನೋಡ್ತಾ ಇದ್ದಾನೆ. 99 100 ರೂಪಾಯಿ ತಗೊಂಬಂದು ಸಾಕು. ಅದು ಬೆಂಡ್ ಆಗಲ್ಲ ಅನಿಸುತ್ತೆ ವೈರು ಆಗ್ತೈತೆ ಅಷ್ಟು. ಇದರಲ್ಲಿ ಈ ಕಲರ್ ತಗೋ, ಬ್ಲ್ಯಾಕ್ ಕಲರ್. ಬ್ಲಾಕ್ ಕಲರ್. ನೋಡಿ ತಗೋ, ಚೆನ್ನಾಗಿರೋದು. ಇವೆಲ್ಲ ಎಷ್ಟು? ಇವೆಲ್ಲ ಜಾಸ್ತಿ ಚೆನ್ನಾಗಿರೋದು. ಅದೇ ಸದ್ಯ ಅದ್ರಾಗ ಆಡಿದ್ರೆ ಆಡ್ದಂಗೆ, ಇಲ್ಲಾಂದ್ರೆ ಇಲ್ಲ. ಸ್ಮಾರ್ಟ್ ಬಜಾರ್ಗೆ ಹೋದ್ರೆ ಒಂದು ಚಾಕ್ಲೇಟ್ ತಗೊಳಲ್ಲ, ಡೆಕಾಥ್ಲಾನಿಂದ ಚಾಕ್ಲೇಟ್ ತಗೊಳ್ತೀನಿ ಅಂತ. ತಗೊಂತೆ ಮತ್ತೆ ಏನಕ್ಕೆ ನೋಡ್ತಾ ಇದ್ದೆ? ಈಗ ವಾಪಸ್ಸು ತಗೊಂಡಂಗಿದೆ ತಗೋ, ಇಲ್ಲಾಂದರೆ ಅಲ್ಲಿಗೆ ವಾಪಸ್ಸು ಬಾ ಹೋಗ ಬೇಗ. ಹೇಳು, ನಾನು ಅವಾಗಲೇ ಹೇಳಿದ್ನಲ್ಲ ನಂದು ಶೂಸ್ ಆರ್ಡ್ರ್ ಮಾಡಿದ್ವಿ ಅಂತ, ಅದಕ್ಕೆ ಇಲ್ಲಿ ಕೇಳಕ್ಕೆ ಬಂದಿದ್ದೀವಿ. ಇದ್ದಾರೆ ಶೂ ಬುಕ್ಕಿಂಗ್ ಆರ್ಡರ್ ಐಡಿನ ಬಂದಿದೆಯಾ ಅಂತ ಚೆಕ್ ಮಾಡಬೇಕು ಅಂತ ಓಪನ್ ಮಾಡಿ ನೋಡ್ತಾ ಇದ್ದೀವಿ. ಮುಂದೆ ಸ್ವಲ್ಪ ಇಲ್ಲೇ ಕಲರ್ ನೋಡ್ಕೊಂಡು ಹೋಗೋಣ ಅಂತ, ನಾವು ಬುಕ್ ಮಾಡೋ ಕಲರ್ ಬಂದಿದೆಯೋ ಇಲ್ವೋ ಅಂತ. ಡ್ಯಾಮೇಜ್ ಅನ್ನೋದು ಇದೆಯಾ ಅಂತ ನೋಡ್ತಾ ಇದ್ದೀವಿ. ಮತ್ತು ಯಾರು ಪದೇ ಪದೇ ಓಡಾಡ್ತಾರೆ ಅಂತ ಅಷ್ಟೇ, ಇಲ್ಲೇ ನೋಡ್ಕೊಂಡು ಹೋಗ್ಬಿಟ್ರೆ ಮತ್ತೆ ಬರೋದು ತಪ್ಪುತ್ತೆ. ಇದು ನಮ್ಮ ಶೂಸು, ಜಸ್ಟ್ ಚೆಕಿಂಗ್ ದ ಡ್ಯಾಮೇಜ್. ಏನು ಡ್ಯಾಮೇಜ್ ಇದೆ ನೋಡಿರಿ, ಎಷ್ಟು ನೀಟಾಗಿ ಡ್ಯಾಮೇಜ್ ಚೆಕ್ ಮಾಡ್ತಾನೆ ಅಂತ. ನಮ್ಮ ಶಾಪಿಂಗ್ ನಿಂತು ಡೆಕಾಥ್ಲಾನಿಂದು ಇವಾಗ ಮನೆಗೆ ಹೋಗ್ಬೇಕು. ಹೋಗ್ತಾ ನೋಡಿ. ಹಾಂ ಕೊಡು, ಇಟ್ಕೊಂತೀನಿ. ನಂದು ಹೆಲ್ಮೆಟ್ ಕೊಡು. ಇವಾಗ ತಾನೇ ಮನೆಗೆ ಬಂದ್ವಿ ಡೆಕಾಥ್ಲಾನಿಂದ.
ಟ್ರೈ ಮಾಡ್ತಾ ಇದ್ದೀನಿ. ಆಗುತ್ತೆ ಇದು ಅಂತ ಆಗುತ್ತೆ. ಇನ್ನೊಂದು ಸತಿ ನೋಡಬೇಕು ಹೆಂಗೆ ಕಾಣುತ್ತೆ ಶೂ ಅಂತ ಅಷ್ಟೇ. Women. ಚೆನ್ನಾಗಿದೆ ಶೂಸ್ ಅಂತ. ಇಟ್ಸ್ ವೆರಿ ಕಂಫರ್ಟಬಲ್. ನಾನು ಅವಾಗಲೇ ಅವನ ಶೂಸ್ ಪ್ರೈಸ್ ಹೇಳಿದೆ. ನನ್ನ ಶೂಸ್ ಪ್ರೈಸ್ ಎಷ್ಟಿರ್ಬೋದು ಕಮೆಂಟ್ ಮಾಡಿ ನೋಡೋಣ. ಫುಲ್ ಹೊಸ ಶೂಸ್ ಹಾಕೊಂಡು ಮುಂಚುತ್ತಾ ಇದ್ದೀನಿ ಅಂತ ನಿಂತ್ಕೊಂಡ್ಬಿಟ್ಟು ದೀರ ನನಗೆ ಕಲರ್ ಇಷ್ಟ ಆಯಿತು. ಒಂಥರ ಚೆನ್ನಾಗಿದೆ. ಟ್ರಕ್ಕಿಂಗಲ್ಲಿ ಬುಕ್ ಮಾಡ್ದಾ? ಟ್ರ್ಯಾಕಿಂಗ್ ಬುಕ್ ಮಾಡಬೇಕು, ಅವನು ರಿಪ್ಲೈ ಮಾಡಿಲ್ಲ. ಎಲ್ಲಿ ಹಾಕಿದ್ಯಾ? ಅವ್ನು ಹೇಳಿದಾನೆ ಅವೈಲೇಬಲ್ ಐತೆ ಅಂತ. ಹೇಳು, ಅವ್ನು ಪ್ರೈಸ್ ಹೇಳಿದ್ದ. ಡಿಸ್ಕೌಂಟ್ ಏನಾಯ್ತು ಅಂತ ಕೇಳಿದ್ದೀನಿ. ಯಾವುದ್ರಲ್ಲಿ? ಬ್ಯಾಕ್ ಪ್ಯಾಕರ್ಸ್ ಯುನೈಟೆಡ್. ಓಕೆ ಓಕೆ. ಇವತ್ತಿಗೆ ನನ್ನ ಈ ಲಾಗ್ ಮುಕ್ತಾಯವಾಗುತ್ತಿದೆ. ನಿಮಗೆ ಈ ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.